ಈ ಕ್ರಿಸ್ಟಲ್ ಬಗ್ಗೆ ನೋಡೋಣ. ಇದನ್ನ ಸ್ಟೋನ್ ಆಫ್ ಲವ್ ಅಂತ ಕರೀತಾರೆ, ಸ್ಟೋನ್ ಆಫ್ ಬಾಂಡಿಂಗ್ ಅಂತ ಕರೀತಾರೆ. ಯಾಕಂದರೆ ಇದನ್ನ ಮೇನ್ ನಾವು ಸಜೆಸ್ಟ್ ಮಾಡೋದೆಲ್ಲಿ ಅಂತಂದರೆ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ಕೆಲವೊಬ್ಬರಿಗೆ ಡಿಲೇ ಆಗ್ತಾ ಇರುತ್ತೆ ಆ ಟೈಮಲ್ಲಿ. ಪ್ಲಸ್ ಇದ್ರ ಜೊತೆಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಆ ಕ್ರಿಸ್ಟಲ್ ಈ ಕ್ರಿಸ್ಟಲ್ನ ಜೊತೆಗೆ ಹಾಕೊಳ್ಳೋದ್ರಿಂದ ನಿಮಗೆ ಮ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಪ್ಲಸ್ ಇವೆರಡೂ ಕ್ರಿಸ್ಟಲ್ನ ಮದುವೆ ಆಗಿರೋರು ಕೂಡ ಆಗ್ಬೋದು. ಅವರಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಲವ್ ಕ್ರಿಯೇಟ್ ಆಗುತ್ತೆ, ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ, ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನ್ ಕ್ರಿಯೇಟ್ ಆಗುತ್ತೆ. ಆಲ್ ಇಂಡಿಯನ್ಸ್ ಆರ್ ಲಿವಿಂಗ್ ಆನ್ ಎಮೋಷನ್ಸ್ ಅಲ್ವಾ. ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡುತ್ತೆ. ಎಮೋಷನ್ಸ್, ಇನ್ನೊಬ್ಬರ ಎಮೋಷನ್ಸ್ ನಮ್ಮ ಎಮೋಷನ್ಸ್ನ ಟಚ್ ಮಾಡುತ್ತೆ. ಯಾಕಂದರೆ ಇಟ್ಸ್ ಕಂಟ್ರೋಲ್ಡ್ ಬೈ ಹಾರ್ಟ್ ಚಕ್ರ. ಅದಲ್ಲದೆ ಹಾರ್ಟ್ ರಿಲೇಟೆಡ್ ಯಾವುದೇ ಸಮಸ್ಯೆ ಇರಲಿ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಗ್ರೀನ್ ಕಲರಲ್ಲಿ, ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಕೆಲವೊಬ್ರು ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ, ಕ್ಷಮಿಸೋ ಗುಣನೇ ಇರಲ್ಲ. ಎಂಪತಿ, ಇದು ಎಂಪತಿ ಕ್ರಿಯೇಟ್ ಮಾಡುತ್ತೆ. ಫಾರ್ಗಿವ್ನೆಸ್, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ. ಈಗ ಅವನದು ಮಾಡ್ದ ಇವನಿದು ದ್ವೇಷ, ಕ್ಷಮಿಸೋ ಗುಣನೇ ಇಲ್ಲ. ಸೊ ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಕ್ಷಮಿಸೋ ಗುಣ ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಲದಲ್ಲಿ ಹೆಂಗಿದ್ರು ಅಂತಂದರೆ ನಮ್ಮವರು ತಮ್ಮವರು ಒಳ್ಳೆಯದು ಕೆಟ್ಟದು ಅಂತ ಇದ್ರು. ಬಟ್ ಈಗ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ನನಗೇನು, ನಾನು ಚೆನ್ನಾಗಿದ್ದರೆ ಸಾಕು ಅನ್ನೋ ಥರ ಇದ್ದಾರೆ. ಆದರೆ ಈ ಸ್ಟೋನ್ ಹಾಕೊಳ್ಳೋದ್ರಿಂದ ಅಥವಾ ಈ ಕ್ರಿಸ್ಟಲ್ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಇನ್ನೊಬ್ಬರ ಮೇಲೆ. ಅಯ್ಯೋ ಹೋಗಲಿ ಬಿಡು, ಎಲ್ಪ್ ಮಾಡಬೇಕಲ್ವಾ, ಅವನು ಕೂಡ ಚೆನ್ನಾಗಿರಲಿ ಅನ್ನೋ ಒಂದು ಮೈಂಡ್ಸೆಟ್ ಜಾಸ್ತಿ ಆಗುತ್ತೆ. ಸೊ ಯಾರಿಗೆಲ್ಲ ಫ್ಯಾಮಿಲಿ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀರಾ, ಅವರು ಈ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ. ನನ್ನ ಸಜೆಷನ್ ಇದು.